ಹಲೋ ಫಾರ್ಮರ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಅಗ್ರೇನ್ ನ್ಯೂಸ್ ಯೂಟ್ಯೂಬ್ ಚಾನಲ್ಲ. ನಮ್ಮ ಚಾನಲ್ ಹತ್ರ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರ ಆಗುತ್ತೆ. ಸೊ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಅದರಲ್ಲಿ ಹೇಳ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ 23 ಜನವರಿ 2025 ಗುರುವಾರದಂದು ತರಕಾರಿ ದರಗಳು ಒಡ್ಡಲ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಸಾಯಂಕಾಲ 4 ಗಂಟೆಗೆ ಶುರುವಾಗುತ್ತೆ ಇದ್ರೆ. ಸೊ ಫ್ರೆಂಡ್ಸ್, ನಿನ್ನೆಗಿಂತ ಇವತ್ತು ತರಕಾರಿ ದರಗಳು ಏರುಪೇರಾಗಿದೆ. ಸೊ ಇವತ್ತಿನ ತರಕಾರಿ ದರಗಳು ಒಡ್ಡಲ್ಲಿ ಮಾರುಕಟ್ಟೆ ಈ ಥರ ಇರುತ್ತೆ. ವೈಟ್ ಬೀನ್ಸ್ 15 ರಿಂದ 25 ರೂಪಾಯಿ ಕೆಜಿ, ಪೆನ್ಸಿಲ್ ಬೀನ್ಸ್ 20 ರಿಂದ ಒಳ್ಳೆ ಕ್ವಾಲಿಟಿ ಇರೋದು 30 ರೂಪಾಯಿ ಕೆಜಿ, ಆಲೂಗಡ್ಡೆ 40 ಕೆಜಿ ಮೂಟೆ ಬಂದು 800 ರಿಂದ 1000 ರೂಪಾಯಿ, ಮೂಲಂಗಿ 7 ರಿಂದ 8 ರೂಪಾಯಿ ಕೆಜಿ, ಮೆಣಸಿನಕಾಯಿ 30 ರಿಂದ 40 ರೂಪಾಯಿ ಕೆಜಿ, ಚಿಕ್ಕಡಿ 30 ರೂಪಾಯಿ ಕೆಜಿ, ಕಾಲಿಫ್ಲವರ್ ಮೂಟೆ ಬಂದು 80 ರಿಂದ 100 ರೂಪಾಯಿ, 10 ರಿಂದ 12 ಪೀಸ್ ಇರುತ್ತೆ. ಕ್ಯಾಬೇಜ್ 50 ಕೆಜಿ ಮೂಟೆ ಬಂದು 300 ರಿಂದ 400 ರೂಪಾಯಿ, ಹಾಗಲಕಾಯಿ 20 ರಿಂದ 25 ರೂಪಾಯಿ ಕೆಜಿ. ಫ್ರೆಂಡ್ಸ್, ಈ ವಿಡಿಯೋ ನಮಗೆ ಯೂಸ್ಫುಲ್ ಆದರೆ ವಿಡಿಯೋನ ಲೈಕ್ ಮಾಡಿ, ಎಲ್ಲ ರೈತರಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀರೆಕಾಯಿ 20 ರಿಂದ 22 ರೂಪಾಯಿ ಕೆಜಿ, ಸೋರೆಕಾಯಿ 10 ರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು 14 ರೂಪಾಯಿ ಕೆಜಿ, ಸೌತೆಕಾಯಿ 5 ರಿಂದ 10 ರೂಪಾಯಿ ಕೆಜಿ, ಬದನೆಕಾಯಿ 20 ರಿಂದ 30 ರೂಪಾಯಿ ಕೆಜಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ವಿಡಿಯೋ ಲೈಕ್ ಮಾಡಿ, ಎಲ್ಲ ರೈತರಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಂಡೆಕಾಯಿ 25 ರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು 50 ರೂಪಾಯಿ ಕೆಜಿ, ಕ್ಯಾಪ್ಸಿಕಮ್ 20 ರಿಂದ 25 ರೂಪಾಯಿ ಕೆಜಿ, ಅವರೆಕಾಯಿ 50 ರೂಪಾಯಿ ಕೆಜಿ, ಅಲಸಂದೆ 30 ರಿಂದ 40 ರೂಪಾಯಿ ಕೆಜಿ, ಸ್ವೀಟ್ ಕಾರ್ನ್ 10 ರಿಂದ 18 ರೂಪಾಯಿ ಕೆಜಿ, ತೊಗರಿ 40 ರಿಂದ 50 ರೂಪಾಯಿ ಕೆಜಿ, ಗೆಣಸು 20 ರಿಂದ 25 ರೂಪಾಯಿ ಕೆಜಿ, ಕುಂಬಳಕಾಯಿ 5 ರಿಂದ 7 ರೂಪಾಯಿ ಕೆಜಿ. ಫ್ರೆಂಡ್ಸ್, ಇವು ಬಂದು ತರಕಾರಿ ದರಗಳು ಒಡ್ಡಲ್ಲಿ ಮಾರುಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಸಾಯಂಕಾಲ 4 ಗಂಟೆಗೆ ಶುರುವಾಗುತ್ತೆ ಇದ್ರೆ. ಸೊ ಫ್ರೆಂಡ್ಸ್, ನೆನ್ನೆಗಿಂತ ಇವತ್ತು ತರಕಾರಿ ದರಗಳು ಏರುಪೇರಾಗಿದೆ. ಸೊ ಇದೇ ಥರ ನಮ್ಮ ಚಾನಲಲ್ಲಿ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಾಹಿತಿಗಳು ಪ್ರಸಾರ ಆಗುತ್ತೆ. ಸೊ ವಿಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅದರಲ್ಲಿದ್ದರೆ. ಸೊ ಇವತ್ತಿನ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು.